ಮತ್ಸ್ಯಗಂಧ ರೈಲಿಗೆ ಅತ್ಯಾಧುನಿಕ ಬೋಗಿಗಳ ಅಳವಡಿಕೆ. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿಯಿಂದ ಚಾಲನೆ. ಕರಾವಳಿ ಕರ್ನಾಟಕದಿಂದ ಮಹಾರಾಷ್ಟ್ರ ನಡುವೆ ಸಂಚರಿಸುವ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ರೈಲಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡ LHB ಬೋಗಿಗಳನ್ನು ಅಳವಡಿಸಲಾಗಿದೆ. ಈ ಬೋಗಿಗಳಿಗೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಇಂದ್ರಾಳಿ ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದ್ದಾರೆ. ಮಂಗಳೂರಿನಿಂದ ಮುಂಬೈಗೆ ಹೊರಟ ಈ ರೈಲನ್ನು ಇಂದ್ರಾಳಿಯಲ್ಲಿ ಸಂಸದರು ಸ್ವಾಗತಿಸಿ ಅನಂತರ ಕುಂದಾಪುರದವರೆಗೂ ಅದೇ ರೈಲಿನಲ್ಲಿ ಪ್ರಯಾಣಿಸಿದರು. ಮತ್ಸ್ಯಗಂಧ ರೈಲು ಸೋರುತ್ತಿರುವ ಬಗ್ಗೆ ಪ್ರಯಾಣಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರು ಆದೇಶ ನೀಡಿದ್ದು, ಬಳಿಕ ಹೊಸ ಬೋಗಿ ಅಳವಡಿಸಲಾಗಿದೆ. ಸಂಸದರು ರೈಲಿನಲ್ಲಿ ಪ್ರಯಾಣಿಸಿ ಪ್ರಯಾಣಿಕರ ಜೊತೆ ಕುಶಲೋಪಹಾರಿ ನಡೆಸಿದರು. ಸಂಸದ ಕೋಟಾ ಜೊತೆ ಶಾಸಕ ಯಶ್ಪಾಲ್ ಎ ಸುವರ್ಣ, ಕೊಂಕಣ ರೈಲ್ವೆಯ ತಂತ್ರಜ್ಞಾನ ಯೋಜನೆ ಮತ್ತು ವ್ಯವಹಾರ ಅಭಿವೃದ್ಧಿ ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕ ಜೋಸೆಫ್ ಇ ಜಾರ್ಜ್ ಮತ್ತಿತರರು ಉಪಸ್ಥಿತರಿದ್ದರು. ತುಂಬ ಖುಷಿ ಆಯಿತು. ಮತ್ಸ್ಯಗಂಧ ಒಂದು ಹೊಸ ಜನ್ಮ ತೆಗೆದಾಗೆ ಆಗಿದೆ. ಭಾರಿ ಟ್ರೈನಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಭಾರಿ ಚೆನ್ನಾಗಿದೆ. ನಮಸ್ಕಾರ 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 ಸರ್. ನಾವು ಹೇಳಿದ್ದೆ 15 ನಿಮಿಷ ಉಂಟಂತ ಇಲ್ಲಿ. 15 ನಿಮಿಷ ಉಂಟು, 16 ಆದ್ರೆ ಕುಂದಾಪುರ ಹೋಗ್ತದೆ. ನಮಸ್ತೆ, ನಾನು MP ಶ್ರೀನಿವಾಸ್ ಅಂತ. ಸುಬ್ರಾಯ ಆಚಾರ್ಯ. ಇಲ್ಲ, ಅವರು ಕಾರಲ್ಲಿ ಹೊಸ ಬೋಗಿ ಹೇಗೆ ನೀವು ಮೊದಲು ಬಂದಿರಾ ಇದರೊಳಗೆ? ಇಲ್ಲ, ಇದು ಫಸ್ಟ್ ಟೈಮ್. ಇದು ಇವತ್ತಿಂದ ಏನಾಗಿದೆ 98ರಿಂದ ಇದರಲ್ಲಿ ಲಾಸ್ಟ್ ಟೈಮ್ ಇರೋ ಹೋಗಿ 98ರಿಂದ
ಈಗ ಮೊನ್ನೆಲ್ಲ ಪ್ರಾಬ್ಲಮ್ ಆಗಿ ಈಗ ಸೆಂಟ್ರಲ್ ಅವರಿಗೆ ಹೊಸ ಬೋಗಿ ಕೊಟ್ಟಿದ್ದಾರೆ ಜರ್ಮನ್ ಮಾತು. ಎಲ್ಲಿಯಾದರೂ ಸಣ್ಣ ಪುಟ್ಟ ಅನಾಹುತ ಆದರೂ ಕೂಡ ಭಾಳ ದೊಡ್ಡ ಪೆಟ್ಟಾಗಿರುವಂತೆ ವಿನ್ಯಾಸ ಮಾಡಿದ್ದಾರೆ. ಚೆನ್ನಾಗಿದೆ, ಅದು ನೋಡ್ಲಿಕ್ಕೆ ಬಂದಿದೆ. ಫಸ್ಟ್ ಡೇ ನಮ್ಮಲ್ಲಿ ಬರ್ತೇವೆ. ಗೌತಮ್ ಶೆಟ್ರೆ, ಕ್ಲೀನ್ ಇದೆ. ಈಗ ಇದು ಎಷ್ಟು ದಿವಸ ಬ್ಲಾಕ್ ಆಗಿತ್ತು? ಯಾವುದು ಬುಕ್ಕಿಂಗ್ ಈಗ ಹಾಂ, ಲಾಸ್ಟ್ ಒಂದು 100 ಡೇಸ್ ಹಿಂದೆ ಸ್ಯಾಂಕ್ಷನ್ ಆಗಿತ್ತು. ಸೊ ನಿಮಗೆ ಫೆಬ್ರವರಿ 17ರವರೆಗೆ ಟಿಕೆಟ್ ಬ್ಲಾಕ್ ಆಗಿತ್ತು ಆಗ. ಹೌದು. ಆಮೇಲೆ ಅದು ಓಪನ್ ಮಾಡಿದ್ರು. ಟ್ರೈನಿಗೆ ಇದು 26ನೇ ವರ್ಷ. ಸೊ 26 years we are getting new coaches. ಈಗ ನಿಮ್ಮ ಮೊಬೈಲ್ ಆಗ್ತದೆ. ನಮಸ್ತೆ ನಮಸ್ತೆ. ಹೊಸ ಬೋಗಿಯಲ್ಲಿ ಹೋಗ್ತಾ ಇದ್ದೀನಿ ಬೆಳೆದಾಗಿ. ಹೆಸರು ಕೇಳು ಧನ್ವಿಂತ. ಧನ್ವಿಂತ ಅಲ್ಲ ಗಿರ್ಶನ್ನ ಚೂರು ಅಲ್ಪ ನಿಂತಲೇ ಫೋಟೋದೆ ನಾಯಿಬಕ ಥ್ಯಾಂಕ್ ಯು ಸರ್. ಕರಾವಳಿಯಲ್ಲಿ ಒಯ್ಯ ಬರಲಿಲ್ಲ ನೀರು